100% ಫಲಿತಾಂಶವನ್ನು ತರುವಂತಹ ಹೈಸ್ಕೂಲ್ ನಮ್ಮ ಬಲಗಡೆಯಲ್ಲೇ ಇದೆ. ಮತ್ತೊಂದು ಕಡೆಯಲ್ಲಿರುವಂತಹ ನೌರತುಲ್ ಮದೀನಾ ಇಂಗ್ಲಿಷ್ ಮೀಡಿಯಂ ಸ್ಕೂಲುಗಳು ಈ ಆಸುಪಾಸಿನ ಮುಅ್ಮಿನುಗಳಿಗೆ, ಆಸುಪಾಸಿನ ಮಕ್ಕಳಿಗೆ, ಸಮಾಜದ ಭವ್ಯ ಭರವಸೆಗಳಾದಂತಹ ಮಕ್ಕಳಿಗೆ ಧಾರ್ಮಿಕ ವಿದ್ಯಾಭ್ಯಾಸವನ್ನು ನೀಡುವ ಮೂಲಕ, ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ನೀಡುವ, ಅವರನ್ನು ಪ್ರಬುದ್ಧರಾಗಿ ಧಾರ್ಮಿಕ ಬೋಧವುಳ್ಳ ಮನುಷ್ಯರನ್ನಾಗಿ ಬಳಸುವಂತಹ ಕೈಂಕರ್ಯವನ್ನು ನಮ್ಮ ಹಿಂದುಗಡೆ ಕಾಣುವಂತಹ ನೌರತುಲ್ ಮದೀನಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಾಡುತ್ತಾ ಇದೆ. ಅಲ್ಹಮ್ದುಲಿಲ್ಲಾಹ್. ಮತ್ತೊಂದು ಕಡೆಯಲ್ಲಿ ಪಿಯುಸಿ ವಿಭಾಗ, ವಾಣಿಜ್ಯ ವಿಜ್ಞಾನ ವಿಭಾಗಗಳಾಗಿ ಕಾರ್ಯಾಚರಣೆ ಮಾಡುತ್ತಾ ಇದೆ. ಆ ವಿಜ್ಞಾನ ವಿಭಾಗದಲ್ಲಿ 2 ವರ್ಷ ಕಳೆದಂತಹ ಮಕ್ಕಳು ಇವತ್ತು ಅಲ್ಹಮ್ದುಲಿಲ್ಲಾಹ್ ವಿವಿಧ ಕಡೆಗಳಿಗೆ ಇಲ್ಲಿರುವಂತಹ ಮುದರ್ರಿಸರ, ಇಲ್ಲಿರುವ ಉಪನ್ಯಾಸಕರ ನಿರ್ದೇಶನದ ಮೂಲಕ ವಿವಿಧ ಭಾಗಗಳಿಗೆ ಹೋಗಿ ದರ್ಸನಲ್ಲಿ ಸೇರಿಕೊಂಡು ಆ ಮೂಲಕ MBBS ಮಾಡುವಂತಹ ವಿದ್ಯಾರ್ಥಿಗಳಿದ್ದಾರೆ, ಆ ಮೂಲಕ BE ಮಾಡುವಂತಹ ವಿದ್ಯಾರ್ಥಿಗಳಿದ್ದಾರೆ, ಆ ಮೂಲಕ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿದ್ದಾರೆ, ಆ ಮೂಲಕ B.Pharm ಮಾಡುವಂತಹ ವಿದ್ಯಾರ್ಥಿಗಳಿದ್ದಾರೆ, ಆ ಮೂಲಕ ಕಂಪ್ಯೂಟರ್ ಸೈನ್ಸ್ ಕಲಿಯುವಂತಹ ವಿದ್ಯಾರ್ಥಿಗಳಿದ್ದಾರೆ, ಆ ಮೂಲಕ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಲಿಯುವಂತಹ ಮಕ್ಕಳಿದ್ದಾರೆ. ಅಲ್ಹಮ್ದುಲಿಲ್ಲಾಹ್ ಮುಂದಿನ ಭವಿಷ್ಯದ ದಿನಗಳಲ್ಲಿ ಅತಿ ದೊಡ್ಡ ಧಾರ್ಮಿಕ ಬೋಧವಿರುವಂತಹ ಪಕ್ವತೆಯುಳ್ಳಂತಹ ಒಂದು ಸಮುದಾಯವನ್ನು ದಾರುಲ್ ಇರ್ಷಾದ್ ಕ್ರಿಯೇಟ್ ಮಾಡಲಿರುವಂತಹ ಶ್ರಮವನ್ನು ಮಾಡುತ್ತಾ ಇದೆ. ಇನ್ನೊಂದು 5 ವರ್ಷಗಳು ಹೋದರೆ ನಮಗೆ ಅಲ್ಹಮ್ದುಲಿಲ್ಲಾಹ್ ಅತ್ಯಂತ ಧಾರ್ಮಿಕವಾದಂತಹ ಪ್ರಬುದ್ಧತೆಯುಳ್ಳ ಒಂದು ಸಮೂಹ ನಮಗೆ ಕಾಣಲಿಕ್ಕಿದೆ. ಅಲ್ಲಾಹು ತೌಫೀಕ್ ನೀಡಲಿ. ಅಲ್ಹಮ್ದುಲಿಲ್ಲಾಹ್. ಮತ್ತೊಂದು ಕಡೆಯಲ್ಲಿ ಪಿಯುಸಿ ವಿಭಾಗಕ್ಕೆ ವಾಣಿಜ್ಯವನ್ನು ಆಯ್ಕೆ ಮಾಡಿಕೊಂಡು ಬಂದಂತಹ ವಿದ್ಯಾರ್ಥಿಗಳು 7 ವರ್ಷ ಇಲ್ಲಿ ಕಲಿಯುವ ಮೂಲಕ ಇವತ್ತು ಅಲ್ಹಮ್ದುಲಿಲ್ಲಾಹ್ ಆ 7 ವರ್ಷ ಕಲಿಕೆಯ ಎಡೆಯಲ್ಲಿ ಒಂದು ಕಡೆಯಲ್ಲಿ ಧಾರ್ಮಿಕ ವಿದ್ಯಾಭ್ಯಾಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಅವರು ನಿರ್ವಹಣೆ ಮಾಡುತ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಅವರು ಪಿಯುಸಿ ಪಾಸ್ ಮಾಡಿಕೊಂಡ ಬಳಿಕ ಮೈಸೂರು ಯೂನಿವರ್ಸಿಟಿಯಿಂದ, ಮ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ, ಧಾರವಾಡ ಯೂನಿವರ್ಸಿಟಿಯಿಂದ, ಕುವೆಂಪು ಯೂನಿವರ್ಸಿಟಿಯಿಂದ, ಇಗ್ನೋ ಯೂನಿವರ್ಸಿಟಿಗಳಿಂದ, ಗುಂಡ್ಕಲ್ ಯೂನಿವರ್ಸಿಟಿಗಳಿಂದ, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಗಳಿಂದ, ಅದೇ ರೀತಿ ಲಂಡನ್ನ ರೋಹಂಪ್ಟನ್ ಯೂನಿವರ್ಸಿಟಿಗಳಿಂದ ನಮ್ಮ ವಿದ್ಯಾರ್ಥಿಗಳು MBA ಮಾಡುತ್ತಾ ಇದ್ದಾರೆ, BE ಮಾಡುತ್ತಾ ಇದ್ದಾರೆ, B.Ed ಮಾಡುತ್ತಾ ಇದ್ದಾರೆ, B.Com ಮಾಡುತ್ತಾ ಇದ್ದಾರೆ, M.Com ಮಾಡುತ್ತಾ ಇದ್ದಾರೆ, BA MA ಮಾಡುತ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾಹ್ ನಮಗೊತ್ತಿದೆ ಇವತ್ತು 140ರಷ್ಟು ಮುഈನಿಗಳು ಈ ಸಂಸ್ಥೆಯಿಂದ ಮುঈನಿ ಬಿರುದನ್ನು ಪಡೆದು ಹೊರಗೆ ಹೋಗುವಾಗ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಇವತ್ತು ಕೇವಲ ಸೌತ್ ಕೆನರಾದಲ್ಲಿ ಮಾತ್ರವಲ್ಲ, ಚಿಕ್ಕಮಗಳೂರು ಮಾತ್ರವಲ್ಲ, ಉಡುಪಿ ಮಾತ್ರವಲ್ಲ, ಉತ್ತರ ಕನ್ನಡ ಮಾತ್ರವಲ್ಲ, ಮಧ್ಯ ಕರ್ನಾಟಕ ಮಾತ್ರವಲ್ಲ, ಬೆಳಗಾಂಗಳಲ್ಲಿ, ಧಾರವಾಡಗಳಲ್ಲಿ, ಹುಬ್ಬಳ್ಳಿಗಳಲ್ಲಿ, ಅದೇ ರೀತಿ ಬಳ್ಳಾರಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಲ್ಹಮ್ದುಲಿಲ್ಲಾಹ್ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಲಂಡನ್ ನಲ್ಲಿ ಇವತ್ತು ಕೂಡ ಒಂದು ಕಡೆಯಲ್ಲಿ ಲೌಕಿಕವಾದ ಎಜುಕೇಶನ್ ಪಡೆಯುವ ಮೂಲಕ KSF ನಲ್ಲಿ ಸಕ್ರಿಯವಾಗಿ ನಿಂತುಕೊಂಡು ಧಾರ್ಮಿಕವಾದಂತಹ ಬೋಧವನ್ನುಂಟು ಮಾಡುವ ಜನರೇಷನ್ ಕ್ರಿಯೇಟ್ ಮಾಡುತ್ತಾ ಇದ್ದಾರೆ. ಅದೇ ರೀತಿ ಸೌದಿಯಲ್ಲಿ, UAE ಅಲ್ಹಮ್ದುಲಿಲ್ಲಾಹ್ ಮುഈನಿಗಳು ಒಂದು ಕಡೆಯಲ್ಲಿ ಅವರ ಲೌಕಿಕವಾದ ಜೀವನವನ್ನು ಸೆಟಪ್ ಮಾಡುವ ಮೂಲಕ ಮತ್ತೊಂದು ಕಡೆ ಧಾರ್ಮಿಕವಾದ ಬೋಧವನ್ನುಂಟು ಮಾಡುವಂತಹ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಇದೆಲ್ಲವೂ ಎಲ್ಲಿಂದ ಸಾಧ್ಯವಾಯಿತು ಅಂತ ಕೇಳಿದರೆ ನಿಷ್ಕಳಂಕ ಹೃದಯಗಳಿಂದ ಸ್ಥಾಪಿಸಲ್ಪಟ್ಟಂತಹ ಈ ಸಂಸ್ಥೆ ಕಿಯಾಮತ್ ದಿನಕ್ಕೆ ಬಾಕಿಯಾಗಬೇಕು. ಅವರ ನಿಷ್ಕಳಂಕತೆಯ ಬರಕತ್ತಿನಿಂದ ಅಲ್ಹಮ್ದುಲಿಲ್ಲಾಹ್ ಇವತ್ತು ಸಂಸ್ಥೆಯಿಂದ ಹೊರಹೋಗುವಂತಹ ವಿದ್ಯಾರ್ಥಿಗಳು ಒಂದಲ್ಲ ಒಂದು ವಿಚಾರದಲ್ಲಿ ಪ್ರತಿಭಾನ್ವಿತರಾಗಿ ನಮ್ಮ ಸಮಾಜಕ್ಕೆ, ನಮ್ಮ ಸಂಸ್ಥೆಗೆ, ನಮ್ಮ ಸಂಘಟನೆಗಳಿಗೆ ವಿಶೇಷವಾದ ಹೆಮ್ಮೆಯನ್ನು ಮೆರುಗನ್ನವರು ಕೊಡುತ್ತಾ ಇದ್ದಾರೆ. ಅಲ್ಲಾಹನೆಲ್ಲವನ್ನು ಕೂಡ ಸ್ವೀಕರಿಸಲಿ. ನಮ್ಮ ದರ್ಶನ ವಿದ್ಯಾಭ್ಯಾಸವನ್ನು ಹೇಳುವಾಗ ಇಲ್ಲಿ ದಾವಾ ಕಾಲೇಜ್ ಕೇವಲ ಉಲೂಮುಲ್ ಕುರ್ಆನ್ ಮಾತ್ರ ಕೊಡುತ್ತಾ ಇಲ್ಲ, ಕೇವಲ ಉಲೂಮುಲ್ ಫಿಕ್ಹ್ ಮಾತ್ರ ಕೊಡುತ್ತಾ ಇಲ್ಲ, ಕೇವಲ ಅಕೀದಗಳು ಮಾತ್ರ ಕೊಡುತ್ತಾ ಇಲ್ಲ. ಇಲ್ಲಿ ಅದರೊಂದಿಗೆ ಖುಲಾಸತುಲ್ ಹಿಸಾಬ್ ಎಂಬಂತಹ ಮ್ಯಾಥಮೆಟಿಕ್ಸ್ ಅನ್ನು ಕಲಿಯುವಂತಹ ತರಬೇತಿ ಪ್ರತ್ಯೇಕವಾಗಿ ನೀಡಲಾಗುತ್ತಾ ಇದೆ. ಅದೇ ರೀತಿ ಇಸ್ಲಾಮಿನ ಅತ್ಯಂತ ದೊಡ್ಡ ಶಾಸ್ತ್ರವಾದಂತಹ ಫರಾಯಿದ್, ಒಬ್ಬನಿಗೆ ವಾರಿಸ್ ಸ್ವತ್ತು ಯಾವ ರೀತಿ ಸಿಗಬೇಕೆಂಬಂತಹ ಆ ವಾರಿಸ್ ಸ್ವತ್ತಿನ ಲೆಕ್ಕಗಳು ಅತ್ಯಂತ ಪಕ್ವವಾಗಿ ಸಮಗ್ರವಾಗಿ ಮಾಡುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇಲ್ಲಿಂದ ಬೆಳೆದು ಬಂದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಲ್ಮುಲ್ ಫಲಕ್ ಅಲ್ಹಮ್ದುಲಿಲ್ಲಾಹ್ ಖಗೋಳ ಶಾಸ್ತ್ರವನ್ನು ಕಲಿತು ಕಿಬ್ಲಾ ನಿರ್ಣಯ ಮಾಡುವಂತಹ, ನಮಾಜಿನ ಸಮಯಗಳನ್ನು ಅದನ್ನು ಕಂಡು ಹಿಡಿಯುವಂತಹ ಪಕ್ವತೆಯುಳ್ಳ ವಿದ್ಯಾರ್ಥಿಗಳು ಇಲ್ಲಿಂದ ಹುಟ್ಟು ಬಂದಿದ್ದಾರೆ. ಅಲ್ಲಾಹನು ಸ್ವೀಕರಿಸಲಿ, ಕಬೂಲ್ ಮಾಡಲಿ. ಈ ದಾವಾ ಕಾಲೇಜಿಗೆ ನೇತೃತ್ವವನ್ನು ಕೊಡುವಂತಹ ಸಯ್ಯಿದ್ ಸಲಾಹುದ್ದೀನ್ ಜಮಲುಲ್ ಅಲದನಿ ತಂಗಳು ಉಸ್ತಾದ್ ಅತ್ಯಂತ ದೊಡ್ಡ ಪ್ರತಿಭಾನ್ವಿತ ವಿದ್ವಾಂಸ, ಒಬ್ಬ ಸಯ್ಯಿದ್ ಆಗಿದ್ದುಕೊಂಡು ಎಲ್ಲಾ ಫನ್ನುಗಳಲ್ಲಿ ಲೀಲಾಜಾಲವಾಗಿ ಕೈಯಾಟವನ್ನು ನಡೆಸುವಂತಹ ಒಬ್ಬ ಪ್ರತಿಭಾನ್ವಿತ ವಿದ್ವಾಂಸ. ಅಲ್ಲಾಹನವರಿಗೆ ಆಯುರಾರೋಗ್ಯವನ್ನು, ಆಯುಷ್ಯವನ್ನು ನೀಡಿ ಕರುಣಿಸಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ಮಕ್ಕಳಿಗೆ ಕುರ್ಆನ್ ಅನ್ನು ಅತ್ಯಂತ ಅಚ್ಚುಕಟ್ಟಾಗಿ
ತಜ್ವೀದ್ ಅನುಸಾರ ಕಲಿಸುವಂತಹ ಕಿರಾತನ ತರಬೇತಿಗಳು ನಡೆಯುತ್ತಾ ಇದೆ, ಲ್ಯಾಂಗ್ವೇಜ್ ಶಿಬಿರಗಳು ನಡೆಯುತ್ತಾ ಇದೆ. ಇಲ್ಲಿ ಕಲಿತು ಹೋದಂತಹ ವಿದ್ಯಾರ್ಥಿಗಳು ಉರ್ದು ಭಾಷೆಯನ್ನು ಅತ್ಯಂತ ಸ್ಫುಟವಾಗಿ ಸರಳವಾಗಿ ಮಾತನಾಡುತ್ತಾರೆ, ಇಂಗ್ಲಿಷ್ ಭಾಷೆ ಸ್ಫುಟವಾಗಿ ಸರಳವಾಗಿ ಮಾತನಾಡುವ ಮೊಯಿನಿಗಳಿದ್ದಾರೆ, ಅರಬಿಕ್ ಭಾಷೆ ಕೂಡ ಅತ್ಯಂತ ಸುಂದರವಾಗಿ ಮಾತನಾಡುವಂತಹ ಮೊಯಿನಿಗಳಿದ್ದಾರೆ, ಕನ್ನಡ ಭಾಷೆಯಲ್ಲಿ ನಿರ್ಮಲವಾಗಿ ಭಾಷಣ ಮಾಡುವಂತಹ ಮೊಯಿನಿಗಳು ಧಾರಾಳ ಇದ್ದಾರೆ. ಸಾಹಿತ್ಯಗಳನ್ನು ಕನ್ನಡದ ಬಗ್ಗೆ ಅಭಿರುಚಿರುವಂತಹ, ಭಾಷೆಗಳ ಬಗ್ಗೆ ಅಭಿರುಚಿರುವಂತಹ ಅತಿ ದೊಡ್ಡ ಮೊಯಿನಿ ವಿದ್ವಾಂಸ ಸಮೂಹವನ್ನು ಕ್ರಿಯೇಟ್ ಮಾಡುವಲ್ಲಿ ದಾರುಲ್ ಇರ್ಷಾದ್ ಯಶಸ್ಸನ್ನು ಕಂಡಿದೆ. ಈ ಯಶಸ್ಸಿನ ಎಲ್ಲಾ ಕ್ರೆಡಿಟ್ಗಳು ಹೋಗುವಂತದ್ದು ಈ ವೃದ್ಧಾಪ್ಯದಲ್ಲೂ ಕೂಡ ಈ ಸಂಸ್ಥೆಯ 1,80,00,000 ಬೇಕಾಗಿ ತನ್ನ ಕಾಲುಗಳ ಕ್ಷೀಣವನ್ನು ಲೆಕ್ಕಿಸದೆ ಈ ಸಮಾಜದ ವಿವಿಧ ಭಾಗಗಳಿಗೆ ಓಡಾಡುವಂತಹ ಶೈಖುನ ಉಸ್ತಾದರಿಗೆ ಸಲ್ಲುತ್ತಾ ಇದೆ. ನನಗೊತ್ತಿದೆ, ಕಳೆದ ತಿಂಗಳುಗಳಲ್ಲಿ 12 ದಿನಗಳ ಕಾಲ ಸೌದಿ ಯಾತ್ರೆಯಲ್ಲಿದ್ದಾಗ ಉಸ್ತಾದರು ತನ್ನ ದಿನಚರಿಯನ್ನು ಬದಲಿಸಬೇಕಾಗಿ ಬಂತು. ಸಾಧಾರಣ ಇಶಾ ನಮಾಜ್ ಕಳೆದು 8 ಗಂಟೆಗೆ 8:15 ಗಂಟೆಗೆ ಲೈಟ್ ಆಫ್ ಮಾಡುವಂತಹ ಉಸ್ತಾದ್ 12 ಗಂಟೆಗೆ ಸೌದಿಯ ಬೀದಿಗಳಲ್ಲಿ ತಿರುಗಾಡುವಂತಹ ಅವಸ್ಥೆ ಕಂಡವನಾಗಿದ್ದೇನೆ ನಾನು. ಒಂದೊಂದು ಅಂಗಡಿಗಳಲ್ಲಿ, ಮುಗ್ಗಟ್ಟುಗಳಲ್ಲಿ ಅವರ ಮುಂದೆ ನಿಂತುಕೊಂಡು ಬೇಡಿಕೊಂಡು ಇಲ್ಲಿರುವಂತಹ ಸಮಾಜದ ಭವಿಷ್ಯದ ಮಕ್ಕಳಿಗೆ ಬೇಕಾಗಿ ಹೋರಾಟ ಮಾಡುವಂತಹ, ಅವರಿಗೆ ಬೇಕಾಗಿ ಅವರೊಂದಿಗೆ ಹಣ ಕೇಳುವಂತಹ, ಸಂಸ್ಥೆಯ ಅಭಿವೃದ್ಧಿಗೆ ಬೇಕಾಗಿ ಯಾವ ರಾತ್ರಿ ಕೂಡ ನಿದ್ದೆ ಬಿಡುವಂತಹ ಒಂದು ಅವಸ್ಥೆ ನೇರವಾಗಿ ಕಂಡಂತಹ ನಾನು ಉಸ್ತಾದರ ನಿಷ್ಕಳಂಕತೆಯನ್ನು ನೇರವಾಗಿ ಮನದಟ್ಟು ಮಾಡಿದವನಾಗಿದ್ದೇನೆ ನಾನು. ಅದರ ಬರಕತ್ ಅಲ್ಹಮ್ದುಲಿಲ್ಲಾ ಇವತ್ತು ಸಂಸ್ಥೆಯಲ್ಲಿ ಕಾಣುತ್ತಾ ಇದೆ, ಇಲ್ಲಿ ಕಲಿತು ಹೋಗುವಂತಹ ವಿದ್ಯಾರ್ಥಿಗಳಲ್ಲಿ ಕಾಣುತ್ತಾ ಇದೆ. ಒಂದು ಕಡೆಯಲ್ಲಿ ಏನೇ ಆಗಿರಬಹುದು, ಮತ್ತೊಂದು ಕಡೆಯಲ್ಲಿ ಸಂಸ್ಥೆಯ ಒಳಗೆ ಅತ್ಯಂತ ಬರಕತ್ ಸಮೃದ್ಧಿಗಳು ತುಂಬಿ ತುಳುಕುತ್ತಾ ಇದೆ. ಅದು ಶೈಖುನಾ ಉಸ್ತಾದರವರ ಇಸ್ತಿಕಾಮತನ ಬರಕತ್ತಿನಿಂದಾಗಿದೆ. ಅಬ್ದುಲ್ ವಹಾಬ್ ಶಅರಾನಿ ರದಿಯಲ್ಲಾಹು ಅನ್ಹು ಅವರು ಹೇಳಿದ ಹಾಗೆ ಬಾಹ್ಯ ಕರಾಮತುಗಳಲ್ಲ ನಿಜವಾದ ಕರಾಮತ್. ಒಬ್ಬನ ಜೀವನದ ಕ್ರಮಬದ್ಧತೆಯ ಜೀವನ ವಿಧಿಯಲ್ಲವೇ ಆ ಜೀವನವಾಗಿದೆ ನಿಜವಾದ ಮನುಷ್ಯನ ಕರಾಮತ್ ಎಂದು ಹೇಳಿದಾಗ ಅಲ್ಲಿ ಅತ್ಯಂತ ಪಕ್ವವಾದ ಉದಾಹರಣೆಯಾಗಿ ಅದಕ್ಕೆ ಅಕ್ಷರಕ್ಷ ವ್ಯಕ್ತಿಯಾಗಿ ನಮ್ಮ ಮುಂದೆ ಕಾಣುವಂತಹ ವ್ಯಕ್ತಿಯಾಗಿದ್ದಾರೆ ಜೈನುಲ್ ಉಲಮಾ ಮಾಣಿ ಉಸ್ತಾದ್. ಉಸ್ತಾದರಂತ ಇಸ್ತಿಕಾಮತ್ನಲ್ಲಿ ಬದುಕುವಂತಹ ಮನುಷ್ಯನನ್ನು ಕರ್ನಾಟಕದ ಮಣ್ಣಿನಲ್ಲಿ ನಾನು ಕಂಡಿಲ್ಲ. ಅಲ್ಲಾಹನ ಉಸ್ತಾದ್ ಎಂಬಂತಹ ಆ ದೊಡ್ಡ ಮರವನ್ನು ನಮಗೆ ಅಲ್ಲಾಹನು ದೀರ್ಘಕಾಲ ಆಯುಷ್ಯದಿಂದ ಅವರ ಆಯುಷ್ಯ ನಮ್ಮನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ ನಮ್ಮ ಸಂಸ್ಥೆ ಇವತ್ತು ಹೈಸ್ಕೂಲ್ಗಳಾಗಿ, ಹಿಫ್ಜ್ಗಳಾಗಿ, ನೌರತುಲ್ ಮದೀನಗಳಾಗಿ ಕಾರ್ಯಾಚರಿಸ್ತಾ ಇದೆ. ಕಬಕಾದಲ್ಲಿ ಇಲ್ಲಿರುವಂತಹ ಆಸುಪಾಸಿನ ಹೆಣ್ಣು ಮಕ್ಕಳಿಗೆ ಬೇಕಾಗಿ ಶರೀಯತ್ ವಿದ್ಯಾಭ್ಯಾಸವನ್ನು ನೀಡುವಂತಹ ಪದ್ಧತಿಯ ಮೂಲಕ ಅವರಿಗೆ ಲೌಕಿಕ ವಿದ್ಯಾಭ್ಯಾಸವನ್ನು ಕೂಡ ಕೊಡುವ ಮೂಲಕ ಸಿ ಕ್ಯಾಂಪಸ್ ವಿಶೇಷವಾಗಿ ಕಾರ್ಯಾಚರಣೆ ಮಾಡುತ್ತಾ ಇದೆ. ಅಲ್ಹಮ್ದುಲಿಲ್ಲಾ ಈ ಸಂಸ್ಥೆ ಇಷ್ಟು ಹೆಮ್ಮರವಾಗಿ ಬೆಳೆದು ಬರಬೇಕಾದರೆ ಈ ಸಂಸ್ಥೆ ಯಶಸ್ಸುಗಳ ಹಿಂದೆ ಅತಿ ದೊಡ್ಡ ಗುಟ್ಟುಗಳಿದೆ. ಆ ಗುಟ್ಟುಗಳಲ್ಲಿ ಅತಿ ದೊಡ್ಡ ಗುಟ್ಟುಗಳೇನೆಂದರೆ ಈ ಸಂಸ್ಥೆಯ ದೊಡ್ಡ ಸಹಕಾರಿಗಳಾದಂತಹ ನಿಮ್ಮಂತಹ ನಿಷ್ಕಳಂಕ ಮುಅ್ಮಿನ್ಗಳಾಗಿದ್ದಾರೆ. ನಮಗೊತ್ತಿದೆ ಅಲ್ಹಮ್ದುಲಿಲ್ಲಾ ಕಳೆದ ವಾರಗಳಲ್ಲಿ ಒಂದೊಂದು ಡಿವಿಷನ್ಗಳಿಗೆ ನಮ್ಮ ವಿದ್ಯಾರ್ಥಿಗಳು ಭೇಟಿ ಕೊಟ್ಟಾಗ ಸಂಸ್ಥೆಯ 35ನೇ ವಾರ್ಷಿಕದ ಪ್ರಚಾರಾರ್ಥ ನಮ್ಮ ವಿದ್ಯಾರ್ಥಿಗಳು ಬ್ಯಾಗುಗಳೊಂದಿಗೆ, ಕವರ್ಗಳೊಂದಿಗೆ ಒಂದೊಂದು ಮನೆಗೆ ಹೋದಾಗ ಅಲ್ಹಮ್ದುಲಿಲ್ಲಾ ಎಲ್ಲಾ ಡಿವಿಷನ್ ನ ಮಂದಿಗಳು ನಮ್ಮ ವಿದ್ಯಾರ್ಥಿಗಳನ್ನು ಸ್ವೀಕಾರ ಮಾಡಿದರು. ಅವರು ಕರೆದಂತಹ ಆಹ್ವಾನಕ್ಕೆ ಬೇಕಾಗಿ ನಮ್ಮ ಈ ವಾರ್ಷಿಕಕ್ಕೆ ನೀವು ಬಂದಿದ್ದೀರಾ, ನಿಮಗೆ ಎಷ್ಟು ಶುಕ್ರಗಳು, ಎಷ್ಟು ಧನ್ಯವಾದಗಳು ಹೇಳಿದರೂ ಕೂಡ ಸಾಕಾಗದು. ನಿಮಗೆ ಅಲ್ಲಾಹನು ಖೈರನ್ನು ನೀಡಲಿ, ನಿಮಗೆ ಬರಕತ್ತನ್ನು ಅಲ್ಲಾಹನು ಕೊಡಲಿ, ನಿಮ್ಮ ಎಲ್ಲಾ ಕಾರ್ಯಾಚರಣೆಗಳಿಗೆ ಅಲ್ಲಾಹನ ದೊಡ್ಡ ಇಜ್ಜತ್ತನ್ನು ಕೊಡಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ ನಮ್ಮ ಕಳೆದ ವಾರಗಳಲ್ಲಿ ವಿದ್ಯಾರ್ಥಿಗಳು ಹೋದಾಗ ಅಲ್ಲಿಂದ ಹಲವಾರು ಆಹಾರ ಸಾಮಗ್ರಿಗಳು ತಂದಿದ್ದಾರೆ. ಪುತ್ತೂರು ಡಿವಿಷನ್ ನಮ್ಮೊಂದಿಗೆ ಕೈ ಜೋಡಿಸಿದೆ, ಉಪ್ಪಿನಂಗಡಿ ಡಿವಿಷನ್ ನಮ್ಮೊಂದಿಗೆ ಕೈ ಜೋಡಿಸಿದೆ, ಬೆಳ್ತಂಗಡಿ ಡಿವಿಷನ್ ನಮ್ಮೊಂದಿಗೆ ಕೈ ಜೋಡಿಸಿದೆ, ಸುಳ್ಯ ಡಿವಿಷನ್, ಕಡಬ ಡಿವಿಷನ್, ಬಂಟ್ವಾಳ ಡಿವಿಷನ್, ಮ್ಯಾಂಗ್ಳೂರು ಡಿವಿಷನ್, ಸುರತ್ಕಲ್ ಡಿವಿಷನ್, ಮುಡಿಪು ಡಿವಿಷನ್, ಮೂಡಬಿದ್ರೆ, ಕಾರ್ಕಳ, ಉಡುಪಿ, ಚಿಕ್ಕಮಗಳೂರಿನಂತಹ ವಿವಿಧ ಭಾಗಗಳಿಂದ ಅಲ್ಹಮ್ದುಲಿಲ್ಲಾ ನಮ್ಮ ಸಂಸ್ಥೆಗಿರುವಂತಹ ಆಹಾರ ಸಾಮಗ್ರಿಗಳು ಸುಮಾರು 1 ವರ್ಷಕ್ಕೆ ಬೇಕಾಗುವಂತಹ ಆಹಾರ ಸಾಮಗ್ರಿಗಳು ನಮ್ಮ ಮುಅ್ಮಿನ್ಗಳು, ನಮ್ಮ ನಿಷ್ಕಳಂಕರಾದಂತಹ ಸಂಸ್ಥೆಯ ಹಿತೈಷಿಗಳು ನಮಗೆ ಕೊಟ್ಟಾಗ ಅಲ್ಹಮ್ದುಲಿಲ್ಲಾ ಶೈಖುನ ಉಸ್ತಾದರವರ 1 ವರ್ಷಕ್ಕಿರುವ 1,80,00,000 ಆ ದೊಡ್ಡ ಹೊರೆಯನ್ನು ನೀವು ಕೆಳಗಿಳಿಸಿದ್ದೀರಾ, ಆ ಹೊರೆಯನ್ನು ಕಮ್ಮಿ ಮಾಡಿದ್ದೀರಾ. ಉಸ್ತಾದರ ಸಂಕಟವನ್ನು, ಉಸ್ತಾದರ ಸಮಸ್ಯೆಯನ್ನು, ಉಸ್ತಾದರ ದುಃಖವನ್ನು ನಿಮ್ಮ ದುಃಖವಾಗಿ ನೀವು ಮನಗಂಡು ನೀವು ಮಾಡಿದಂತಹ ಸಹಕಾರಕ್ಕೆ ಅಲ್ಲಾಹನು ಖಂಡಿತವಾಗಿಯೂ ಪ್ರತಿಫಲ ಕೊಡದೇ ಇರಲಾರ. ಅಲ್ಲಾಹನು ಆ ರೀತಿ ನಮ್ಮ ಎಲ್ಲಾ ಸಂಕಟಗಳಿಂದ ಪಾರು ಮಾಡಲಿ, ನಮ್ಮ ಆಖಿರತರ ಸಂಕಟದಿಂದ ಪಾರು ಮಾಡಲಿ. ಮನ್ ಫರ್ರಜ ಅನ್ ಮುಅ್ಮಿನಿನ್ ಕುರ್ಬತನ್ ಫರ್ರಜ ಅಲ್ಲಾಹು ಕುರ್ಬತಹು ಯೌಮಲ್ ಕಿಯಾಮ. ಒಬ್ಬ ಮುಅ್ಮಿನನ
ಸಂಕಟವನ್ನು ನೆರವೇರಿಸಿಕೊಟ್ಟರೆ, ಪರಿಹಾರ ಮಾಡಿಕೊಟ್ಟರೆ ನಾಳೆ ಪರಲೋಕದಲ್ಲಿ ಅವನ ಸಂಕಟವನ್ನು ಅಲ್ಲಾಹನು ಇಲ್ಲವಾಗಿಸನು ಎಂದು ಹೇಳುವಂತಹ ಹದೀಸುಗಳು ನಮಗೆ ನೆನಪಾಗುತ್ತಾ ಇದೆ. ನಮಗದು ಭರವಸೆಗಳಾಗಿದೆ, ನಿಮಗೂ ಕೂಡ ಅದು ಭರವಸೆಗಳಾಗಿದೆ. ಅಲ್ಲಾಹನೆಲ್ಲವನ್ನು ಕೂಡ ಸ್ವೀಕರಿಸಲಿ. ಈ ನಾಡಿನ ಮಂದಿಗಳು ನಮ್ಮೊಂದಿಗೆ ಕೈ ಜೋಡಿಸುವ ಹಾಗೆ ಅಲ್ಹಮ್ದುಲಿಲ್ಲಾ. ವಿದೇಶದಿಂದ ಎಷ್ಟೋ ನಿಷ್ಕಳಂಕ ಮಂದಿಗಳು ಅಲ್ಹಮ್ದುಲಿಲ್ಲಾ ಸೌದಿ ರಾಷ್ಟ್ರೀಯ ಸಮಿತಿ ಇದಕ್ಕೆ ಬೇಕಾಗಿ ಅಹೋರಾತ್ರಿ ದುಡಿಯುತ್ತಾ ಇದೆ. ಸೌದಿಯಲ್ಲಿರುವಂತಹ ಮುಅ್ಮಿನುಗಳು ಈ ಸಂಸ್ಥೆಗೆ ಬೇಕಾಗಿ ತಿಂಗಳಿಗೆ 1.5 ಲಕ್ಷ ಆದಾಯವನ್ನು ಇಲ್ಲಿ ಮಾಡಿಕೊಡುತ್ತಾ ಇದ್ದಾರೆ. ಆ ಮೂಲಕ ಸಂಸ್ಥೆಯ ಒಂದು ದೊಡ್ಡ ಹೊರೆಯನ್ನು ಅವರಿಗೆ ಕೆಳಗಿಳಿಸ್ತಾ ಇದ್ದಾರೆ. ಸೌದಿಯ ರಾಷ್ಟ್ರೀಯ ಸಮಿತಿಯ ಎಲ್ಲಾ ಮೆಂಬರ್ಗಳಿಗೆ ನಾವು ಚಿರಋಣಿಯಾಗಿದ್ದೇವೆ, ಅವರಿಗೆ ಆಭಾರಿಯಾಗಿದ್ದೇವೆ. ಅವರಿಗೆ ಅಲ್ಲಾಹನ ಆರೋಗ್ಯವನ್ನು ಕರುಣಿಸಲಿ. ಹಲವಾರು ಮಂದಿ ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಅದೇ ರೀತಿ UAE ಕಮಿಟಿಗಳು, ಬಹರೈನ್ ಕಮಿಟಿಗಳು, ಲಂಡನ್ ನಲ್ಲಿರುವಂತಹ ಕಮಿಟಿಗಳು ಅಲ್ಹಮ್ದುಲಿಲ್ಲಾ ಈ ಸಂಸ್ಥೆಗೆ ದೊಡ್ಡ ಹೊರೆಯನ್ನು ಇಳಿಸುವಲ್ಲಿ ದೊಡ್ಡ ಪಾತ್ರವನ್ನು ಮಾಡುತ್ತಾ ಬಂದಿದೆ, ದೊಡ್ಡ ಸಹಕಾರವನ್ನು ಕೊಡುತ್ತಾ ಬಂದಿದೆ. ಎಲ್ಲರನ್ನು ಕೂಡ ಅಲ್ಲಾಹನು ಕಬೂಲ್ ಮಾಡಲಿ. ಪ್ರತಿಯೊಬ್ಬ ವ್ಯಕ್ತಿಯ ಹೆಸರನ್ನು ಹೇಳದೆ ನೀವೆಲ್ಲರೂ ಕೂಡ ಮಾಡಿದ್ದು ಅಲ್ಲಾಹನಿಗೆ ಬೇಕಾಗಿ ಅಲ್ಲಾಹ ನಿಮಗೆ ತಕ್ಕದಾದ ಪ್ರತಿಫಲವನ್ನು ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಈ ಸಂಸ್ಥೆಗೆ ಯಾವತ್ತೂ ಕೂಡ ಧನ್ಯ ನೇತೃತ್ವವಾಗಿದ್ದಂತಹ, ಧನ್ಯ ಸಾನ್ನಿಧ್ಯವಾಗಿದ್ದಂತಹ, ನಮ್ಮೆಲ್ಲರ ಶಕ್ತಿಯಾಗಿದ್ದಂತಹ ಕೂರಾತಗಳು ಇವತ್ತು ನಮ್ಮೊಂದಿಗೆ ಇಲ್ಲ. ಅದೇ ರೀತಿ ಕಳೆದ ವರ್ಷ ಈ ಸಂಸ್ಥೆಯ ಆಹಾರ ಸಾಮಗ್ರಿಗಳಿಗೆ ಬೇಕಾಗಿ ವಿವಿಧ ನಾಡುಗಳಿಗೆ ಹೋಗಿ ಓಡಾಡಿ ಬಂದಂತಹ ನಮ್ಮ ಕರುಬೇಲು ಸಾದಾತಗಳು ಇವತ್ತು ನಮ್ಮೊಂದಿಗೆ ಇಲ್ಲ. ಅವರನ್ನು ನಾವು ಸ್ಮರಿಸುತ್ತಾ ಇದ್ದೇವೆ. ಅವರಿಬ್ಬರ ಆ ಬರ್ಜಖಿಯ ಜೀವನವನ್ನು ಅಲ್ಲಾಹನು ಸಂತೋಷಗೊಳಿಸಲಿ. ಅವರ ಕಬರ್ನ ದರ್ಜವನ್ನು ಅಲ್ಲಾಹನು ಉನ್ನತಿಗೇರಿಸಲಿ ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿ ಶೈಖುನಾ ಝೈನುಲ್ ಉಲಮಾರ ಆಪ್ತ ಮಿತ್ರರಾಗಿದ್ದಂತಹ ಕಂಕನಾಡಿ ಇಸ್ಮಾಯಿಲ್ ಮುಸ್ಲಿಯಾರ್ ಇವತ್ತು ನಮ್ಮೊಂದಿಗಿಲ್ಲ. ಅಲ್ಲಾಹನ ಅವರ ಕಬರ್ ಜೀವನವನ್ನು ಸಂತೋಷಗೊಳಿಸಲಿ, ಅವರ ಪಾರತ್ರಿಕ ಜೀವನವನ್ನು ಸಂತೋಷಗೊಳಿಸಲಿ. ಅದೇ ರೀತಿ ಈ ಸಂಸ್ಥೆಯ ಯಶಸ್ಸುಗಳ ಹಿಂದೆ ದಿನ ರಾತ್ರಿ ಇಲ್ಲದೆ ನಿದ್ದೆ ಬಿಟ್ಟು ಓಡುವಂತಹ, ನಿದ್ದೆ ಬಿಟ್ಟು ನಡೆಯುವಂತಹ ಮನುಷ್ಯರಿದ್ದಾರೆ. ಅವರನ್ನು ಪ್ರತ್ಯೇಕವಾಗಿ ನೆನಪಿಸದೇ ಇರಲು ಸಾಧ್ಯವಿಲ್ಲ. ಅವರಿಗೆ ದೊಡ್ಡ ಚಿರಋಣಿಯಾಗಿದ್ದೇವೆ. ಈ ಸಂಸ್ಥೆ ಅಭಾರಿಯಾಗಿದೆ. ಈ ಸಂಸ್ಥೆ ಅವುಗಳ ಪೈಕಿ ಈ ಸಂಸ್ಥೆಯ ಮುವಾಸಾತ್ ಎಂಬಂತಹ ಯೋಜನೆಯನ್ನು ಹಾಕಿ ಈ ಸಂಸ್ಥೆ ಬಂದಾಗ ಈ ಸಂಸ್ಥೆಗೆ ತಿಂಗಳಿಗೆ 100 ರೂಪಾಯಿ ಕೊಟ್ಟು ಸಹಕರಿಸುವಂತಹ, 200 ರೂಪಾಯಿ ಕೊಟ್ಟು ಸಹಕರಿಸುವಂತಹ, 500 ರೂಪಾಯಿ ಕೊಟ್ಟು ಸಹಕರಿಸುವಂತಹ, ತಿಂಗಳಿಗೆ 1000 ರೂಪಾಯಿ ಕೊಟ್ಟು ಸಹಕರಿಸುವಂತಹ, ತಿಂಗಳಿಗೆ 5,000 10,000 ಕೊಟ್ಟು ಸಹಕರಿಸುವಂತಹ ಒಂದು ದೊಡ್ಡ ಸಮೂಹ ಈ ಸಂಸ್ಥೆಯ ಪರೋಕ್ಷ ಸಹಕಾರಿಗಳಾಗಿ ಅಲ್ಹಮ್ದುಲಿಲ್ಲಾ ಅವರ ಎದೆಗಳಲ್ಲಿ ಈ ಸಂಸ್ಥೆ ಎದ್ದು ನಿಂತ ಕಾರಣ ಅವರು ಈ ಸಂಸ್ಥೆಯನ್ನು ಅತ್ಯಂತ ದೊಡ್ಡದಾಗಿ ಪ್ರೀತಿಸುತ್ತಾರೆ. ಮಾತ್ರವಲ್ಲ, ಅತಿ ದೊಡ್ಡ ಸಹಕಾರವನ್ನು ಯಾರಿಗೂ ಕೂಡ ಅರಿಯದೆ ಅವರು ಮಾಡುತ್ತಾ ಇದ್ದಾರೆ. ಅಲ್ಲಾಹ್ ಅವರನ್ನು ಕಬೂಲು ಮಾಡಲಿ. ಈ ಸಂಸ್ಥೆಯ ದೊಡ್ಡ ಶಕ್ತಿಗಳಾಗಿ ನಿಲ್ಲುವವರು ಈ ಸಂಸ್ಥೆಯ ಆರ್ಗನೈಸರ್ಗಳಾಗಿದ್ದಾರೆ. ನಮಗೊತ್ತಿದೆ, ಈ ಸಂಸ್ಥೆಯ ಹಲವಾರು ವರ್ಷಗಳ ಆರ್ಗನೈಸರ್ ಆಗಿ ಕೆಲಸ ಮಾಡುವಂತಹ ನಮ್ಮ ಅಬ್ದುಲ್ ಲತೀಫ್ ಮುಸ್ಲಿಯಾರ್ ಪೇರಿಮಾರ್, ಅದೇ ರೀತಿ ಅಬ್ದುಲ್ ರಜಾಕ್ ಮದನಿಯವರು, ಓಕೆ ಅಬ್ದುಲ್ ಖಾದರ್ ಮದನಿಯವರು, ಅಬ್ದುಲ್ಲಾ ಶಾಹಿದ್ ಕುಕ್ಕಿಲಾ, ಅದೇ ರೀತಿ ಹಮೀದ್ ಮದನಿ ಬೋಳಂತೂರಂತಹ ಹಲವಾರು ನಿಷ್ಕಳಂಕ ಆರ್ಗನೈಸರ್ಗಳು ಒಂದೊಂದು ಮನೆಗೆ ಹೋಗಿ ತೆಗೆದುಕೊಂಡು ಬರುವಂತಹ ಪುಡಿಗಾಸುಗಳು ಅದನ್ನು ಒಂದು ಸೇರಿಸಿದಾಗ ಈ ಸಂಸ್ಥೆ ಅತ್ಯಂತ ಅಚ್ಚುಕಟ್ಟಿನಿಂದ ನಡೆಸಲು ಸಾಧ್ಯವಾಗಿದೆ. ಅವರಿಗೆ ಅಲ್ಲಾಹನು ಬರಕತ್ತು ನೀಡಲಿ, ಇನ್ನಷ್ಟು ಹಿಮ್ಮತ್ತನ್ನು ಕರುಣಿಸಲಿ, ಇನ್ನಷ್ಟು ಶಕ್ತಿಯನ್ನು ಅಲ್ಲಾಹನು ಕರುಣಿಸಲಿ. ಅವರಿಗೆ ಅಲ್ಲಾಹನ ತ್ವಾಅತಿನಲ್ಲಿರುವ ದೀರ್ಘಾಯುಷ್ಯವನ್ನು ಅಲ್ಲಾಹನು ಕೊಟ್ಟು ಅನುಗ್ರಹಿಸಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಂಸ್ಥೆಯ ಅತಿ ದೊಡ್ಡ ನೇರವಾದ ಶಕ್ತಿ ಯಾವುದೆಂದು ಕೇಳಿದರೆ ಈ ಸಂಸ್ಥೆಯ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳಾಗಿದ್ದಾರೆ. ಈ ಸಂಸ್ಥೆಯ ಸಿಬ್ಬಂದಿ ವರ್ಗದ ಐಕ್ಯತೆಯ ಕಾರಣ, ಒಗ್ಗಟ್ಟಿನ ಕಾರಣ, ಇಲ್ಲಿರುವ ವಿದ್ಯಾರ್ಥಿಗಳ ಒಗ್ಗಟ್ಟಿನ ಪರಿಶ್ರಮದ ಕಾರಣ, ನಿಷ್ಕಳಂಕತೆಯಿಂದ ಈ ವಿದ್ಯಾರ್ಥಿಗಳು ಓಡಾಡಿದ ಕಾರಣ ಅಲ್ಹಮ್ದುಲಿಲ್ಲಾ ಈ ಸಂಸ್ಥೆಯ ಅರ್ಧದಷ್ಟು ಖರ್ಚಿನ ಹೊರೆಯನ್ನು ಇಳಿಸುವಲ್ಲಿ ಇಲ್ಲಿರುವಂತಹ ಸಿಬ್ಬಂದಿ ವರ್ಗ, ಇಲ್ಲಿರುವಂತಹ ವಿದ್ಯಾರ್ಥಿ ವರ್ಗ ಅತಿ ದೊಡ್ಡ ಪರಿಶ್ರಮವನ್ನು ಪಡುವ ಮೂಲಕ ಈ ಸಂಸ್ಥೆಯ ಯಶಸ್ವಿಗಳಲ್ಲಿ ಅತಿ ದೊಡ್ಡ ಲೀಡರ್ಶಿಪ್ ಅನ್ನು ಅವರು ವಹಿಸ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಅಲ್ಲಾಹನು ಬರಕತ್ತು ಮಾಡಲಿ, ನಮ್ಮ ಸಿಬ್ಬಂದಿ ವರ್ಗಕ್ಕೆ ಅಲ್ಲಾಹನು ಬರಕತ್ತು ಮಾಡಲಿ. ಈ ಎಲ್ಲಾ ಸಹಕಾರಿಗಳಿಗೆ ಅವರು ಈ ಕಡೆ ಸಹಕಾರ ಮಾಡಿದರೆ ಅವರಿಗೆ ತಿರುಗಿ ಆ ಕಡೆ ಕೊಡಲು ನಮ್ಮಿಂದ ಏನೂ ಕೂಡ ಇಲ್ಲ. ಒಂದು ವಿಚಾರವನ್ನು ನಾವು ಈ ಸಂಸ್ಥೆಯಲ್ಲಿ ಮಾಡುತ್ತಾ ಇದ್ದೇವೆ. ಎಲ್ಲಾ ದಿನ ಬೆಳಗ್ಗೆಯಾದರೆ ನಮ್ಮ ಮಸೀದಿಯ ಮಸ್ಜಿದ್ ಬದರ್ನಲ್ಲಿ 400ರಷ್ಟು ವಿದ್ಯಾರ್ಥಿಗಳು ಸುಬಹಿ ನಮಾಜಿನ ನಂತರ ಖಾಜಾ ಸುಲ್ತಾನ್ ಅಲ್ ಹಿಂದ್ ಖಾಜಾ ಗರೀಬ್ ನವಾಜ್ ರವರ ಮೇಲೆ ಯಾಸೀನ್ ಓದಿ ಅವರ ಮೇಲೆ ಪ್ರಾರ್ಥನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡುತ್ತಾ ಇದ್ದೇವೆ. ಅದರೊಂದಿಗೆ ಅಲ್ಹಮ್ದುಲಿಲ್ಲಾ ಸಂಜೆ ನಡೆಯುವಂತಹ ಬುರುದ ಮಜ್ಲಿಸ್ಗಳಲ್ಲಿ, ಅದೇ ರೀತಿ ವಿವಿಧ ಮಜ್ಲಿಸ್ಗಳಲ್ಲಿ ಅವರಿಗೆ ಬೇಕಾಗಿ ಪ್ರಾರ್ಥನೆ ಮಾಡುವಂತಹ ಕಾರ್ಯವನ್ನು ಕೂಡ ಇಲ್ಲಿ ಮಾಡುತ್ತಾ ಇದ್ದೇವೆ. ಆ ಮೂಲಕ ನಮ್ಮ ಸಹಕಾರಿಗಳ ಇಹ ಪರ ಯಶಸ್ಸಿಗೆ ಬೇಕಾಗಿ ದುಆ ಮಾಡುವ ಮೂಲಕ ಅವರಿಗೆ ಶುಕ್ರನ್ನು ಕೊಡುವಂತಹ
ಮಾಡುವಂತಹ, ಅವರಿಗೆ ಕೃತಜ್ಞತೆ ಮಾಡುವಂತಹ ಕಾರ್ಯವನ್ನು ನಾವು ಮಾಡುತ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ, ನಮ್ಮ ಈ 35ನೇ ವಾರ್ಷಿಕ ಸಮಾರಂಭದ ಸಮಾರೋಪದಲ್ಲಿ ನಿಮ್ಮೊಂದಿಗೆ ಎಲ್ಲರೊಂದಿಗೆ ಕೂಡ ಬೇಡಿಕೊಳ್ಳುವುದೇನೆಂದರೆ, ಈ ಸಂಸ್ಥೆಯ ಎಲ್ಲಾ ವಿಧದ ಸ್ನೇಹಗಳನ್ನು, ಎಲ್ಲಾ ವಿಧದ ಪ್ರೀತಿಗಳನ್ನು ನೀವು ಆ ಕಡೆ ತೆಗೆದುಕೊಳ್ಳುವ ಮೂಲಕ ಈ ಕಡೆ ಕೊಡುವಂತಹ ಅತಿ ದೊಡ್ಡ ಉದಾರಿಗಳಾಗಿ, ಅತಿ ದೊಡ್ಡ ಉಪಕಾರಿಗಳಾಗಿ ನೀವು ಮಾರ್ಪಾಡಾಗಬೇಕು. ಅಲ್ಲಾಹನ ಆ ರೀತಿ ಮಾಡಲಿ. ಅಲ್ಹಮ್ದುಲಿಲ್ಲಾ, ಇಷ್ಟರವರೆಗೆ 3.5 ದಶಕಗಳ ಇತಿಹಾಸದಲ್ಲಿ ನಮ್ಮೊಂದಿಗೆ ನೀವು ಸಹಕಾರ ಕೊಟ್ಟಿದ್ದೀರಾ, ಈ ಸಂಸ್ಥೆಯೊಂದಿಗೆ ಸಾಥ್ ಕೊಟ್ಟಿದ್ದೀರಾ. ಈ ಸಾಥುಗಳನ್ನು, ಸಹಕಾರಗಳನ್ನು ಮರೆಯಲು ಯಾವತ್ತೂ ಕೂಡ ಸಾಧ್ಯವಿಲ್ಲ. ಎಲ್ಲವನ್ನು ಕೂಡ ಅಲ್ಲಾಹನು ಕಬೂಲ್ ಮಾಡಲಿ. ನೀವು ಈ ಸಂಸ್ಥೆಯನ್ನು ನಿಮ್ಮ ಮನದಾಳದಲ್ಲಿ ಪ್ರೀತಿಸಿದ ಕಾರಣ ಈ ಸಂಸ್ಥೆಗೆ ಇವತ್ತು ಇಷ್ಟೊಂದು ಇಜ್ಜತ್ ಬರ್ತಾ ಇದೆ. ನಾನು ಹೇಳುತ್ತಾ ಇದ್ದೇನೆ, ಒಂದು ಬಡವನನ್ನು ನಾವು ಸಹಾಯ ಮಾಡಿದರೆ ಆ ಬಡವ ಮತ್ತು ಕುಟುಂಬ ಆ ಸಹಾಯದ ಪ್ರಯೋಜನ ಪಡೆಯುವುದಾದರೆ, ಈ ಶೈಖುನಾ ಝೈನುಲ್ ಉಲಮಾ ಮಾಣಿ ಉಸ್ತಾದ್ ವ್ಯಕ್ತಿಗತವಾಗಿ ಒಂದೇ ಒಂದು ಸಹಾಯವನ್ನು ಯಾಚನೆ ಮಾಡಿದವರಲ್ಲ, ಒಬ್ಬನೇ ಒಬ್ಬ ಮನುಷ್ಯನೊಂದಿಗೆ ಸಂಕಟವನ್ನು ಹೇಳಿದವರಲ್ಲ, ಬದಲಾಗಿ ಸಂಕಟವನ್ನು ಹೇಳಿ ಬಂದವನೊಂದಿಗೆ, ಸಹಾಯ ಕೇಳಿ ಬಂದವನೊಂದಿಗೆ ಆ ಕಡೆ ಸಹಾಯ ಮಾಡುವಂತಹ ಅತಿ ದೊಡ್ಡ ಉದಾರಿಯಾದಂತಹ ಒಬ್ಬ ಮನುಷ್ಯ. ಶೈಖುನಾ ಉಸ್ತಾದ್ ರವರು ಯಾರೊಂದಿಗೆ ಏನಾದರೂ ಕೇಳಿದ್ದರೆ ಅದು ಅವರಿಗೆ ಬೇಕಾಗಿ ಕೇಳಿಲ್ಲ, ಅಲ್ಲಾಹನ ದೀನಿನ ಅತಿ ದೊಡ್ಡ ರೂಹ ಆದಂತಹ ಇಲ್ಮಿನ, ಈ ವಿಜ್ಞಾನದ ಅತಿ ದೊಡ್ಡ ಶಾಶ್ವತತೆಗೆ ಬೇಕಾಗಿ ಉಸ್ತಾದರು ನಮ್ಮೊಂದಿಗೆ ಯಾಚನೆ ಮಾಡುತ್ತಾ ಇದ್ದಾರೆ. ಉಸ್ತಾದರ ಕೈ ಹಿಡಿದವರು ಯಾವತ್ತೂ ಕೂಡ ಸೋಲಲ್ಲ. ಕಾರಣ ಅಷ್ಟು ಮಾತ್ರ ಕ್ರಮಬದ್ಧವಾದ ಜೀವನವನ್ನು ಸಲ್ಲಿಸುವಂತಹ ವ್ಯಕ್ತಿ ಈ ಕರ್ನಾಟಕದ ಮಣ್ಣಿನಲ್ಲಿದ್ದರೆ ಅದು ಶೈಖುನಾ ಝೈನುಲ್ ಉಲಮಾ ಮಾಣಿ ಉಸ್ತಾದರವರಾಗಿದ್ದಾರೆ. ಅಲ್ಲಾಹನವರಿಗೆ ದೀರ್ಘಾಯುಷ್ಯವನ್ನು ನೀಡಲಿ, ಆಫಿಯತನ್ನು ಕರುಣಿಸಲಿ. ನನ್ನ ಪ್ರೀತಿಯ ಸ್ತೋತ್ರಗಳೇ, ನನ್ನ ಸ್ವಾಗತ ಭಾಷಣಕ್ಕೆ ನಾನು ಕಾಲಿಡುತ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ, 35ನೇ ವಾರ್ಷಿಕ ಸಮಾರಂಭ ನಡೆಯುವಾಗ ಈ ಸಮಾರಂಭದ ಘನ ಸಾರಥ್ಯವನ್ನು ಈ ಸಂಸ್ಥೆಯ ಸಾರಥಿಗಳಾದಂತಹ ಶೈಖುನಾ ಝೈನುಲ್ ಉಲಮಾ ಮಾಣಿ ಉಸ್ತಾದರವರು ವಹಿಸ್ತಾ ಇದ್ದಾರೆ. ಅಲ್ಲಾಹನ ಆರೋಗ್ಯವನ್ನು ನೀಡಿ ಕರುಣಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅದೇ ರೀತಿ ಸಂಸ್ಥೆಯ ಧನ್ಯ ಸಾನ್ನಿಧ್ಯವಾಗಿದ್ದಂತಹ ಸಯದಿಯಾದ ಪ್ರಧಾನ ಮದರಸಗಳಲ್ಲಿ ಒಬ್ಬರಾದಂತಹ ಸಾಲಿಹ್ ಸಯದಿ ಉಸ್ತಾದ್ ನಮ್ಮೊಂದಿಗಿದ್ದರು. ಅಲ್ಲಾಹನವರಿಗೂ ಕೂಡ ಆಯುರಾರೋಗ್ಯವನ್ನು, ಬರಕತ್ತನ್ನು ಕರುಣಿಸಲೆಂದು ಪ್ರಾರ್ಥಿಸ್ತಾ ಇದ್ದೇನೆ, ಅವರಿಗೆ ಸ್ವಾಗತವನ್ನು ಹೇಳುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ಹಲವಾರು ಸಾದಾತುಗಳಿದ್ದಾರೆ. ಚಟ್ಟಕಲ್ ತಂಗಳರವರಿದ್ದಾರೆ, ಅದೇ ರೀತಿ ನಮ್ಮ ದಾವಾ ಕಾಲೇಜಿನ ಪ್ರಾಂಶುಪಾಲ ಆಗಿರುವಂತಹ ಸಲಾಹುದ್ದೀನ್ ತಂಗಳರವರಿದ್ದಾರೆ, ಅದೇ ರೀತಿ ರಂಗನಕೆರೆ ಮುದರ್ರಿಸರಾದಂತಹ ಸಯ್ಯದ್ ಜುನೈದ್ ರಿಫಾಯಿ ತಂಗಳರವರಿದ್ದಾರೆ. ಎಲ್ಲ ಸಾದಾತುಗಳಿಗೆ ನಾನು ಹೃದಯಾಂತರಾಳದ ಸ್ವಾಗತವನ್ನು ಹೇಳುತ್ತಾ ಇದ್ದೇನೆ. ಅದೇ ರೀತಿ ಈ ನಾಡಿನ ಒಬ್ಬ ಆಧ್ಯಾತ್ಮಿಕ ಬಳಕಾಗಿರುವಂತಹ ವಾಲಮಂಡ ಉಸ್ತಾದ್ ನಮ್ಮ ಈ ವೇದಿಕೆಯ ಧನ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಅಲ್ಲಾಹನ ದೀರ್ಘಾಯುಷ್ಯವನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಆಡಳಿತ ಸಮಿತಿಯ ಪ್ರಧಾನಿಗಳಾದಂತಹ ಪುಳಿಕೂರು ಉಸ್ತಾದ್ ಇದ್ದಾರೆ, ಕನ್ಯಾನ್ ಉಸ್ತಾದ್ ರವರಿದ್ದಾರೆ, ಅದೇ ರೀತಿ ಇಬ್ರಾಹಿಂ ಸೈಯದ್ ಉಸ್ತಾದ್ ರವರಿದ್ದಾರೆ. ಹಲವಾರು ನಮ್ಮ ಸಂಸ್ಥೆಯ ಸಾರಥಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಅಲ್ಲಾಹನು ಖೈರನ್ನು ನೀಡಲಿ. ಅದೇ ರೀತಿ ನಮ್ಮ ಈ ವೇದಿಕೆಯ ಮುಖ್ಯ ಅತಿಥಿಗಳಾಗಿ ಕರಾಯ ಉಸ್ತಾದ್ ರವರಿದ್ದಾರೆ, ಅದೇ ರೀತಿ ಅಕ್ಕರಂಗಡಿ ಉಸ್ತಾದ್ ರವರಿದ್ದಾರೆ, ಅಕ್ಕರಂಗಡಿ ಉಸ್ತಾದರವರಿದ್ದಾರೆ, ಸಂಘಟನಾ ನಾಯಕರಾದಂತಹ ಡಾಕ್ಟರ್ ಝೈನಿ ಉಸ್ತಾದರವರಿದ್ದಾರೆ, ಅದೇ ರೀತಿ ಮೋಂಟಗೋಳಿ ಉಸ್ತಾದರವರಿದ್ದಾರೆ. ಎಲ್ಲರಿಗೂ ಕೂಡ ಅಲ್ಲಾಹನ ಆರೋಗ್ಯವನ್ನು ಕರುಣಿಸಲಿ, ಆಫಿಯತನ್ನು ಕರುಣಿಸಲಿ, ದೀರ್ಘಾಯುಷ್ಯವನ್ನು ಕರುಣಿಸಲಿ, ಅವರಿಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅತಿ ದೊಡ್ಡ ಸಹಕಾರಿಯಾದ ಶೈಖುನಾ ಝೈನುಲ್ ಉಲಮಾ ಮಾಣಿ ಉಸ್ತಾದರ ಅತಿ ದೊಡ್ಡ ಸ್ನೇಹಿಯಾದ ಈ ಸಂಸ್ಥೆಯ ಹಿತೈಷಿಯಾದಂತಹ ನಮ್ಮ ಸಲೀಮಿಜಾ ಬಹರೈನ್ ಅವರಿದ್ದಾರೆ ನಮ್ಮೊಂದಿಗೆ. ಅಲ್ಲಾಹನವರಿಗೆ ಆರೋಗ್ಯವನ್ನು ಕರುಣಿಸಲಿ. ಅದೇ ರೀತಿ ನಮ್ಮ ಸಂಸ್ಥೆಯ ಬಹರೈನ್ ಪ್ರೆಸಿಡೆಂಟ್ ಆದಂತಹ TM ಅಬೂಬಕರ್ ಅವರಿದ್ದಾರೆ. ಅಲ್ಲಾಹನವರಿಗೂ ಕೂಡ ಆರೋಗ್ಯವನ್ನು ಕರುಣಿಸಲಿ, ಹಿಮ್ಮತ್ತನ್ನು ಕರುಣಿಸಲಿ, ಇಜ್ಜತ್ತನ್ನು ಹೆಚ್ಚಿಸಲಿ. ಇವತ್ತು ನಮ್ಮ ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸಲಿರುವ ನಮ್ಮ ಈ ನಾಡಿನ ಕರ್ನಾಟಕ ರಾಜ್ಯದ ವಿದ್ಯಾಸಂಸ್ಥೆಗಳ ಉಳಿವಿಗೆ ಬೇಕಾಗಿ ಹೋರಾಟ ಮಾಡುವ ಆ ಒಂದು ದೊಡ್ಡ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ನಮ್ಮ ಅಬ್ದುಲ್ ಸಲಾಂ ಚಿತ್ತೂರ್ ಅವರಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತ ಹೇಳ್ತಾ ಇದ್ದೇನೆ. ಅದೇ ರೀತಿ ಉಡುಪಿ ಸಂಯುಕ್ತ ಜಮಾತ್ ಪ್ರೆಸಿಡೆಂಟ್ ಅಬೂಬಕರ್ ಹಾಜಿ ನೇಜಾರ್ ಅವರಿದ್ದಾರೆ, ಅಬ್ಬು ಹಾಜಿ ಮೂಳೂರು ಜಮಾತ್ ಪ್ರೆಸಿಡೆಂಟ್ ಅಬು ಹಾಜಿ ಅವರಿದ್ದಾರೆ, ಅದೇ ರೀತಿ ಬಾಬಾ ಹಾಜಿ ಮೂಳೂರು ಅವರಿದ್ದಾರೆ. ಈ ರೀತಿ ಹಲವಾರು ಗಣ್ಯ ಅತಿಥಿಗಳು ನಮ್ಮ ವೇದಿಕೆಯಲ್ಲಿ ಧನ್ಯವಾದ ಸಾನ್ನಿಧ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಅಲ್ಲಾಹನು ಖೈರ್ ಬರಕತ್ತನ್ನು ಕರುಣಿಸಲಿ. ಸ್ವಾಗತ ಹೇಳದ ಎಲ್ಲ ಅತಿಥಿಗಳಿಗೆ ಅಲ್ಲಾಹನು ಎಲ್ಲಾ ವಿಧದ ಇಜ್ಜತ್ತನ್ನು ಕರುಣಿಸಲಿ ಎಂದು ಹೇಳುತ್ತಾ, ನನ್ನ ಈ ಒಂದು 35ನೇ ವಾರ್ಷಿಕದ ಅತಿ ದೊಡ್ಡ ಯಶಸ್ಸು ಏನಂತ ಕೇಳಿದರೆ, ಈ ಬಂದಿರುವಂತಹ ನಿಷ್ಕಳಂಕರಾದಂತಹ ನೀವಾಗಿದ್ದೀರಾ. ಈ ಸಂಸ್ಥೆಯ ಹಿತೈಷಿಗಳು, ಈ ಸಂಸ್ಥೆಯ ಮುಹಿಬ್ಬುಗಳು, ಶೈಖುನಾ ಝೈನುಲ್
ಝೈನುಲ್ ಉಲಮಾ ಮಾಣಿ ಉಸ್ತಾದ್ ಅವರನ್ನು ಅತಿ ದೊಡ್ಡ ಕಾಣಿಕೆಯಾಗಿ ನಿಧಿಯಾಗಿ ಕಾಣುವಂತಹ ವಿಶ್ವಾಸಿಗಳು ನೀವು. ಅಲ್ಲಾಹ್ ನಿಮಗೆಲ್ಲರಿಗೂ ಕೂಡ ಖೈರ್ ಬರ್ಕತನ್ನು ಕರುಣಿಸಲಿ. ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಹೇಳುತ್ತಾ ಸ್ವಾಗತ ಮಾತುಗಳಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇನ್ಶಾ ಅಲ್ಲಾಹ್ 35ನೇ ವಾರ್ಷಿಕ ಈ ಸಮಾರಂಭದಲ್ಲಿ ಶೇಖುನಾ ಝೈನುಲ್ ಉಲಮಾ ಮಾಣಿ ಉಸ್ತಾದರ ಕ್ಲಾಸುಗಳಿಂದ ಆಯ್ದುಕೊಂಡಂತಹ ಬರವಣಿಗೆ ಇರುವ ಕ್ಲಾಸ್ ಡೈರಿ ಅದೆಲ್ಲರೂ ಕೂಡ ಸ್ವೀಕರಿಸಿಕೊಳ್ಬೇಕು. 5ನೇ ಆವೃತ್ತಿ ಇದು. ಕ್ಲಾಸ್ ಡೈರಿ 5ನೇ ಆವೃತ್ತಿಯಲ್ಲಿ ಶೇಖುನಾ ಉಸ್ತಾದರ ಈ ವರ್ಷದ ಕ್ಲಾಸಿನಲ್ಲಿ ಹೇಳದ ಕೆಲವೊಂದು ರೋಚಕ ಅಂಶಗಳು, ಹಲವಾರು ಅತ್ಯುನ್ನತವಾದಂತಹ ಪಾಯಿಂಟ್ಸ್ಗಳಿರುವಂತಹ ಒಂದು ಪುಸ್ತಕ ಅಲ್ಲಿ ವಿದ್ಯಾರ್ಥಿಗಳು ಇಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಖರೀದಿ ಮಾಡಬೇಕು. ಅತಿ ಸಣ್ಣ ಬೆಲೆ 100 ರೂಪಾಯಿ ಕೊಟ್ಟು ಎಲ್ಲರೂ ಕೂಡ ಖರೀದಿ ಮಾಡಬೇಕು. ಎಲ್ಲರಿಗೂ ಕೂಡ ಅಲ್ಲಾಹ್ ಇಜ್ಜತ್ ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಇನ್ಶಾ ಅಲ್ಲಾಹ್ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆ ದಾವಾ ಕಾಲೇಜಿನ ಪ್ರಾಂಶುಪಾಲರಾದಂತಹ ಸೈಯದ್ ಸಲಾಹುದ್ದೀನ್ ಜಮಲುಲ್ಲೈಲಿ ಅಲ್ಲದೆ ತಂಗಳು ಸಹ ನಿರ್ವಹಿಸಲಿಕ್ಕಿದ್ದಾರೆ. ನಂತರ ಇನ್ಶಾ ಅಲ್ಲಾಹ್ ಡಾಕ್ಟರ್ ಝೈನಿ ಉಸ್ತಾದ್ ಮಾತನಾಡಲಿಕ್ಕಿದ್ದಾರೆ. ಅದರ ನಂತರ ಅಬ್ದುಲ್ ಸಲಾಂ ಚಿತ್ತೂರ್ ಅವರು ಈ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಅದೇ ರೀತಿ ಅದರ ನಂತರ ಅಧ್ಯಕ್ಷೀಯ ಭಾಷಣ ನಡೆಯಲಿಕ್ಕಿದೆ. ಅದರ ನಂತರ ಮುಖ್ಯ ಪ್ರಭಾಷಣ ಶೇಖುನಾ ಪೇರಡು ಉಸ್ತಾದ್ ನಮ್ಮ ವೇದಿಕೆಗೆ ಬರಲಿಕ್ಕಿದ್ದಾರೆ. ಅಲ್ಲಾಹರು ಪೇರಡು ಉಸ್ತಾದರಿಗೆ ಎಲ್ಲಾ ವಿಧದ ಹಿಮ್ಮತ್ತನ್ನು ಆಯುಷ್ಯವನ್ನು ಕರುಣಿಸಲಿ. ನಮ್ಮ ಉಳ್ಳಾಲ ಕೆಎಂಜೆ ಪ್ರೆಸಿಡೆಂಟ್ ಸೈಯದ್ ಜಲಾಲುದ್ದೀನ್ ತಂಗಳು ಬಂದಿದ್ದಾರೆ. ಅವರ ಸಾನ್ನಿಧ್ಯವನ್ನು ನಾವು ಗುರುತಿಸ್ತಾ ಇದ್ದೇವೆ. ಅವರಿಗೂ ಕೂಡ ಅಲ್ಲಾಹನು ಬರಕತ್ತು ಮಾಡಲಿ, ಇಜ್ಜತನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಉದ್ಘಾಟನೆ ಬೇಕಾಗಿ ಸೈಯದ್ ಸಲಾಹುದ್ದೀನ್ ജമലുല്ലൈലി അല്ലാതെ തങ്ങൾ ഉസ്താദ് അവരನ್ನು ആദരപൂർവ്വം ആഹ്വാനിസ്ತಾ ഇದ್ದೇನೆ. ഈ പരിപാടിയെ ഉദ്ഘാടനം ചെയ്യുന്നു.